ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ದಾರಾ ಬೇಂದ್ರೆಯವರ ಈ ಸಾಲುಗಳನ್ನ ನೀವು ಕೇಳಿರಲೇಬೇಕು. ಹಣ ಅನ್ನೋದು ಮನುಷ್ಯನನ್ನ ಮತ್ತು ಆತನ ಮನುಷ್ಯತ್ವವನ್ನ ಹೇಗೆಲ್ಲ ಆಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಮೊನ್ನೆ ವಿಶ್ವದ ಅತಿ ದೊಡ್ಡ ಟೆಕ್ ದೈತ್ಯ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ತಲೆಬಾಗಿ ಕ್ಷಮೆಯಾಚಿಸಿದ್ರು. ಇದನ್ನ ನೋಡಿದ ತಕ್ಷಣವೇ ಮೋದಿ ಭಕ್ತರು ನೋಡಿದ್ರ ನಮ್ಮ ಪ್ರಧಾನಿಯವರ ವರ್ಚಸ್ಸು ಜಗತ್ತಿನ ಕೃಪಕಟಾಕ್ಷ ಅಂತ ಎದೆಯುಬ್ಬಿಸಿ ಮೆರೆಯೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಸ್ನೇಹಿತರೆ, ಒಮ್ಮೆ ತಣ್ಣಗೆ ಯೋಚಿಸಿ, ಇದು ನಿಜಕ್ಕೂ ಒಬ್ಬ ನಾಯಕನ ವೈಯಕ್ತಿಕ ವರ್ಚಸ್ಸಿನ ವಿಜಯನ ಅಥವಾ ಹಣ ಮತ್ತು ಮಾರುಕಟ್ಟೆಯ ತಾಕತ್ತಿನ ಮುಂದೆ ಜುಕರ್ಬರ್ಗ್ ಆಡಿದ ರಾಜಕೀಯ ಗೇಮ ಅಂತ? ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಎನ್ನುವ ಹಳೆಯ ಗಾದೆ ಮಾತಿದೆ. ಅಂದ್ರೆ ತನಗ್ ಬೇಕಾದ ಕೆಲಸವನ್ನ ಸಾಧಿಸಿಕೊಳ್ಳೋದಕ್ಕೆ ಎಂಥವರ ಕಾಲನ್ನಾದ್ರೂ ಹಿಡಿಯೋದಕ್ಕೆ ವ್ಯಾಪಾರಿಗಳು ಹಿಂದೆ ಮುಂದೆ ನೋಡಲ್ಲ. ಇವತ್ತು ಬಿಲಿಯನೇರ್ ಮಾರ್ಕ್ ಜುಕರ್ಬರ್ಗ್ಗೆ ಬಂದೊದಗಿದ ಸ್ಥಿತಿಯು ತೀರಾ ವಿಭಿನ್ನವೇನೂ ಅಲ್ಲ. ಪ್ರಧಾನಿ ಮೋದಿ ಅವರ ವಿಡಿಯೋ ಪ್ರಸಾರವನ್ನ ತಡೆದದ್ದು ಮತ್ತು ವೇದಿಕೆಯ ಲೋಪದೋಷಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಜುಕರ್ಬರ್ಗ್ ಹಾಗೂ ಅವರ ಜಾಗತಿಕ ನಿಯೋಗ ಭಾರತ ಸರ್ಕಾರದ ಮುಂದೆ ಕ್ಷಮೆಯಾಚಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅದೇ ದೊಡ್ಡ ಸುದ್ದಿ. ಆದ್ರೆ ಅಂಧ ಭಕ್ತರು ವಾಸ್ತವಕ್ಕೆ ಕಣ್ಣು ತೆರೆದು ನೋಡಬೇಕಾದಂತಹ ಒಂದು ಸಮಯ ಈಗ ಬಂದಿದೆ ನೋಡಿ. ಕ್ಷಮೆಯಾಚಿಸಿದ್ದು 100% ನಿಜ. ಆದ್ರೆ ಜುಕರ್ಬರ್ಗ್ ತಲೆಬಾಗಿದ್ದು ಮೋದಿಯ ವೈಯಕ್ತಿಕ ವರ್ಚಸ್ಸಿಗೆ ಅಂತ ಅಂದ್ಕೊಂಡ್ರೆ ಅದು ಮಾರುಕಟ್ಟೆಯ ಕಟು ಸತ್ಯವನ್ನ ಮುಚ್ಚಿ ಹಾಕಿದಂತೆ. ಹಾಗಾದ್ರೆ ಜುಕರ್ಬರ್ಗ್ ನಮಸ್ಕರಿಸಿದ್ದು ಯಾರಿಗೆ ಗೊತ್ತಾ? ಭಾರತ ಹೊಂದಿರುವಂತಹ ಬೃಹತ್ ಮಾರುಕಟ್ಟೆಗೆ ಮತ್ತು ತನಗೆ ಸಿಕ್ಕಿರುವಂತಹ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಕಳೆದುಕೊಳ್ಳುವಂತಹ ಕಡುವಾದಂತಹ ಒಂದು ಭೀತಿಗೆ. ಸಿಲಿಕಾನ್ ವ್ಯಾಲಿಯ ಕಂಪನಿಗಳಿಗೆ ಕೊನೆಗೆ ಮುಖ್ಯವಾಗೋದು ಬಿಸ್ನೆಸ್ ಮತ್ತು ಶೇರ್ ಹೋಲ್ಡರ್ಗಳ ಲಾಭವೇ ಹೊರತು ಯಾವುದೇ ದೇಶದ ರಾಜಕೀಯ ನಾಯಕರು ಮುಖ್ಯ ಅಲ್ಲ. ಸ್ನೇಹಿತರೆ, ಒಮ್ಮೆ ಈ ಸಂಖ್ಯೆಗಳನ್ನ ಗಮನಿಸಿ. ಭಾರತದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಬಳಕೆದಾರರ ಸಂಖ್ಯೆ ವಿಶ್ವದಲ್ಲೇ ನಂಬರ್ 1. ನಮ್ಮ ದೇಶದಲ್ಲಿ 50 ಕೋಟಿಗೂ ಹೆಚ್ಚು ಜನ ವಾಟ್ಸಪ್ ಬಳಸ್ತಾರೆ. 40 ರಿಂದ 58 ಕೋಟಿ ಜನ ಫೇಸ್ಬುಕ್ ನಲ್ಲಿ ಸಕ್ರಿಯರಾಗಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ ನಲ್ಲೂ 35 ರಿಂದ 48 ಕೋಟಿ ಭಾರತೀಯರಿದ್ದಾರೆ. ಅಷ್ಟಕ್ಕೆ ಮೆಟಾ ಎಐ ಬಳಸುವವರಲ್ಲಿ 14.2 ಕೋಟಿ ಮಾಸಿಕ ಬಳಕೆದಾರರೊಂದಿಗೆ ಭಾರತವೇ ಪ್ರಪಂಚದಲ್ಲೇ ದೊಡ್ಡ ಸ್ಥಾನದಲ್ಲಿದೆ. ಅಮೆರಿಕಕ್ಕಿಂತಲೂ ದೊಡ್ಡ ಗ್ರಾಹಕರ ದಂಡು ಇಲ್ಲಿದೆ ಅಂದ್ಮೇಲೆ ಜುಕರ್ಬರ್ಗ್ಗೆ ಭಾರತ ಎಷ್ಟು ಮುಖ್ಯ ಇರಬೇಡ ಅಲ್ವಾ? ಇನ್ನು ಆದಾಯದ ವಿಷಯಕ್ಕೆ ಬಂದ್ರೆ ನಿಮ್ಗೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಕೇವಲ ಭಾರತೀಯ ಬ್ರ್ಯಾಂಡ್ಗಳು ಕೊಡುವ ಜಾಹೀರಾತುಗಳಿಂದಲೇ ಮೆಟಾ ಸಂಸ್ಥೆ ಕಳೆದ ಹಣಕಾಸು ವರ್ಷಗಳಲ್ಲಿ ಬರೋಬ್ಬರಿ 29,392 ಕೋಟಿ ರೂಪಾಯಿ ಗಳಿಸಿದೆ. ವರ್ಷಕ್ಕೆ 29% ಬೆಳೀತಾ ಇದೆ. ಬ್ಲೂಮ್ಬರ್ಗ್ ಪ್ರಕಾರ ಜುಕರ್ಬರ್ಗ್ ಆಸ್ತಿ 20.10 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಇಡೀ ವರ್ಷದ ಬಜೆಟ್ಗಿಂತ 5 ಪಟ್ಟು ಹೆಚ್ಚು. ಈ ಬೃಹತ್ ಸಾಮ್ರಾಜ್ಯದ ಲಾಭ ಹರಿದು ಬರ್ತಾ ಇರೋದು ಇದೇ ಭಾರತದಿಂದ. ಹಾಗಿದ್ದಾಗ ಇಂತಹ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನ ಜುಕರ್ಬರ್ಗ್ ಕೈ ಚೆಲ್ಲೋದಕ್ಕೆ ಹೇಗ್ ಸಾಧ್ಯ ಅಲ್ವಾ? ಕೆಲವು ಜಾಹೀರಾತು ಮಾತ್ರ ಅಲ್ಲ, ನಾವು ದಿನ ಬಳಕೆಯಲ್ಲಿ ವಾಟ್ಸ್ಆಪ್ ಮೂಲಕ ಮಾಡುವಂತಹ ಬ್ಯಾಂಕಿಂಗ್ ಇರಬಹುದು, ಟಿಕೆಟ್ ಬುಕ್ಕಿಂಗ್ ಇರಬಹುದು, ಶಾಪಿಂಗ್ ಸೇವೆಗಳಿಂದ ವಾಟ್ಸ್ಆಪ್ ಬಿಸ್ನೆಸ್ API ಮೂಲಕವೂ ಮೆಟಾ ಸಾವಿರಾರು ಕೋಟಿ ರೂಪಾಯಿಯನ್ನ ಕೊಳ್ಳೆ ಹೊಡಿತಾ ಇದೆ. ಭಾರತದಿಂದ ಕಾರ್ಯಾಚರಣೆಯ ಆದಾಯವೇ 3,793 ಕೋಟಿ ದಾಟಿದೆ. ನಿವ್ವಳ ಲಾಭ 647 ಕೋಟಿ ರೂಪಾಯಿ. ಅಂದ್ರೆ ಮೆಟಾಗೆ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಲಾಭ ತಂದುಕೊಡುವಂತಹ ಮಾರುಕಟ್ಟೆ ಭಾರತ. ಇಷ್ಟೊಂದು ಹಣ ಹರಿಯುವ ಜಾಗದಲ್ಲಿ ಸಣ್ಣ ವಿಘ್ನ ಬಂದ್ರೂ ಕೂಡ ಜುಕರ್ಬರ್ಗ್ ಷೇರು ಮೌಲ್ಯ ಅಟ್ಟಾಡಿಕೊಂಡು ಹೋಗಿಬಿಡುತ್ತೆ. ಆದ್ರೆ ಕೇವಲ ಹಣ ಒಂದೇ ಅಲ್ಲ, ಜುಕರ್ಬರ್ಗ್ ಕ್ಷಮೆ ಕೇಳೋದಕ್ಕೆ ಮತ್ತೊಂದು ಪ್ರಬಲ ಕಾರಣ ಕೂಡ ಇದೆ. ಅದೇ ಸೇಫ್ ಹಾರ್ಬರ್ ಅನ್ನುವಂತಹ IT ಕಾಯ್ದೆಯ ಸೆಕ್ಷನ್ 79. ಆದ್ರೆ ಕೇವಲ ಹಣ ಒಂದೇ ಅಲ್ಲ, ಜುಕರ್ಬರ್ಗ್ ಕ್ಷಮೆ ಕೇಳೋದಕ್ಕೆ ಮತ್ತೊಂದು ಪ್ರಬಲ ಕಾರಣ ಇದೆ. ಅದೇ ಸೇಫ್ ಹಾರ್ಬರ್ ಅನ್ನುವ IT ಕಾಯ್ದೆಯ ಸೆಕ್ಷನ್ 79. ಇದರ ಪ್ರಕಾರ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪೋಸ್ಟ್ ಮಾಡುವ ತಪ್ಪು ಅಥವಾ ಕಾನೂನು ಬಾಹಿರ ವಿಷಯಗಳಿಗೆ ಕಂಪನಿ ನೇರ ಹೊಣೆಯಾಗೋದಿಲ್ಲ. ಆದ್ರೆ ಪ್ರಧಾನಿಯವರ ವಿಡಿಯೋ ತಡೆದಿದ್ದಕ್ಕೆ ಹಾಗೂ ಅಲ್ಗರಿದಮ್ ದುರ್ಬಳಕೆ ಮಾಡಿದ್ದಕ್ಕೆ ಭಾರತದ ಸಂಸದೀಯ ಸಮಿತಿ ನೀವು ಕ್ಷಮೆ ಕೇಳದಿದ್ರೆ ಈ ಕಾನೂನು ಸುರಕ್ಷತೆಯನ್ನ ನಾವು ಹಿಂದಕ್ಕೆ ಪಡಿತೀವಿ ಅನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿತು.
ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ಭಾರತ ಸರ್ಕಾರದ ಈ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಏನಿದೆ ಅದು ರದ್ದುಗೊಳಿಸಿದ್ರೆ ಮೆಟಾ ಪ್ಲಾಟ್ಫಾರ್ಮ್ ನಲ್ಲಿ ಯಾರಾದ್ರೂ ದೇಶ ವಿರೋಧಿ ಅಥವಾ ಪ್ರಚೋದನಕಾರಿಯಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ರೆ ಪೊಲೀಸರು ನೇರವಾಗಿ ಮಾರ್ಕ್ ಜುಕರ್ಬರ್ಗ್ ಮತ್ತು ಮೆಟಾ ಕಂಪನಿಯ ಮೇಲೆಯೇ ಕ್ರಿಮಿನಲ್ ಕೇಸ್ ಅನ್ನ ಜಡಿಯುತ್ತಾ ಇರ್ತದೆ. ಪ್ರತಿದಿನ ಲಕ್ಷಾಂತರ ಕೇಸ್ಗಳು ಬಿದ್ರೆ ಕಂಪನಿಯ ಬಾಗಿಲು ಮುಚ್ಚಬೇಕಾಗುತ್ತಲ್ವಾ? ಇದು ಮೆಟಾದ ಜಾಗತಿಕ ಅಸ್ತಿತ್ವಕ್ಕೆ ಎದುರಾದಂತಹ ಒಂದು ದೊಡ್ಡದಾದಂತಹ ಕಂಟಕವಾಗಿತ್ತು. ಒಮ್ಮೆ ಯೋಚಿಸಿ, ಚೀನಾದಲ್ಲಿ ಈಗಾಗಲೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಅಮೆರಿಕ ಬಿಟ್ರೆ ಮೆಟಾಗೆ ಉಳಿದಿರುವಂತಹ ಏಕೈಕ ಬ್ರಹ್ಮಾಂಡದಂತಹ ಮಾರುಕಟ್ಟೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಮಾತ್ರ. ಇತ್ತೀಚೆಗೆ ಸಭೆಯಲ್ಲಿ ಕೂಡ ಮೆಟಾ ಸಂಸ್ಥೆಯ ಡೀಪ್ ಫೇಕ್, ಚೈಲ್ಡ್ ಅಬ್ಯೂಸ್ ಕಂಟೆಂಟ್ ಮತ್ತು ಫೇಕ್ ಪೇಡ್ ಪ್ರಮೋಷನ್ಗಳೇನಿದೆ ಅದರಿಂದಾಗಿ ತನ್ನಲ್ಲಿ ಲೋಪವಾಗಿದೆ ಅದರಲ್ಲಿ ಅನ್ನುವಂಥದ್ದನ್ನ ಕೂಡ ಮೆಟಾ ಒಪ್ಪಿಕೊಂಡಿತ್ತು. ಜೊತೆಗೆ ಮಾರುಕಟ್ಟೆ ಕೈತಪ್ಪಿ ಹೋದ್ರೆ ತನ್ನ ಸಾಮ್ರಾಜ್ಯವೇ ಧೂಳಿಪಟವಾಗುತ್ತೆ ಅನ್ನುವಂತಹ ಭಯ ಕೂಡ ಜುಕರ್ಬರ್ಗ್ಗೆ ಇತ್ತು. ಹಾಗಾಗಿ ವೀಕ್ಷಕರೇ, ವಿಷಯ ತೀರಾ ಇಲ್ಲಿ ಸರಳವಾಗಿದೆ. ಇಲ್ಲಿ ಸೋತದ್ದು ಅಥವಾ ಗೆದ್ದದ್ದು ವ್ಯಕ್ತಿಗತ ವರ್ಚಸ್ಸಲ್ಲ, ಅದು ಮೋದಿಯವರ ಮೋಡಿಯೂ ಅಲ್ಲ, ಬದಲಿಗೆ ಡಿಜಿಟಲ್ ಕಾಂಚಾಣದ ಅಸಲಿ ಶಕ್ತಿ. ಬಿಸ್ನೆಸ್ ಮಾಡೋಕೆ ಬಂದವನು ಲಾಭಕ್ಕಾಗಿ ತನ್ನ ಬೃಹತ್ ಸಾಮ್ರಾಜ್ಯದ ರಕ್ಷಣೆಗಾಗಿ ತಲೆಬಾಗಿದ್ದಾನೆ ಅಷ್ಟೇ. ಹಣವೇ ಜಗತ್ತನ್ನ ಆಳುತ್ತದೆ ಅನ್ನುವಂತಹ ದಾರಾ ಬೇಂದ್ರೆಯವರ ಕವಿತೆಯ ಸಾಲುಗಳು ಇಲ್ಲಿ ಅಕ್ಷರಶಃ ನಿಜವಾಗಿದೆ. ಇದನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವ ಮುನ್ನ ಇದರ ಹಿಂದಿರುವಂತಹ ವ್ಯಾಪಾರ ಮತ್ತು ಲಾಭದ ಲೆಕ್ಕಾಚಾರವನ್ನ ಪ್ರತಿಯೊಬ್ಬ ಭಾರತೀಯನೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.